ಅದಕ್ಕೋಸ್ಕರ ನಾವೆಲ್ಲ ಸಿದ್ಧವಾಗಿರುವಂತ ಮುಂಚಿತವಾಗಿ ನಾವೆಲ್ಲರೂ ತಲೆ ಬಾಗಿಸಿದವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆ ಪ್ರಾರ್ಥನೆಯನ್ನು ನಮ್ಮ ಸಹೋದರಿ ಅರ್ಚನಾಕ ಅವರು ಮುಂದುಗಡೆ ಬಂದು ಪ್ರಾರ್ಥನೆ ನಡೆಸಿಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅತಿ ಪರಿಶುದ್ಧವಾದ ಸ್ಥಾನದಲ್ಲಿ ವಾಸ ಮಾಡ್ತಿರುವಂತಹ ಪ್ರೀತಿಯುಳ್ಳ యేసయ్య, ಅಪ್ಪ ನಿನ್ನ ಮಧುರವಾದ ನಾಮದಲ್ಲಿ ಸ್ತೋತ್ರ ಉಂಟಾಗಲಿ ಸ್ವಾಮಿ. ವಾಕ್ಯ ಭಾಗವನ್ನು ದೇವರೇ ಆಶೀರ್ವಾದ ಮಾಡಿ ಬಲಪಡಿಸಪ್ಪ ಸ್ವಾಮಿ. ವಾಕ್ಯ ಹೇಳುತ್ತಿರುವಂತಹ ಸಹೋದರಿಯರನ್ನ ಇನ್ನೂ ಹೆಚ್ಚು ರೀತಿಯಾಗಿ ಆಶೀರ್ವಾದ ಮಾಡಪ್ಪ ದೇವರೇ. ಆ ಮಗಳಿಗೆ ಯಾವುದೇ ಭಯ ಇಲ್ಲದೆ ಎಲ್ಲ ಭಯವನ್ನು ತೆಗೆದು ಹಾಕಿ ಬಿಡಪ್ಪ ಸ್ವಾಮಿ. ನಿನ್ನ ವಾಕ್ಯವು ದೇವರೇ ಗಟ್ಟಿಯಾಗಿ ಹೇಳುವಂತೆ ಸಹಾಯ ಮಾಡ್ರಪ್ಪ ಏಸಪ್ಪ. ಅವಳಿಗೆ ಒಳ್ಳೆ ಧೈರ್ಯನ ಕೊಡಪ್ಪ ಸ್ವಾಮಿ ದೇವರ. ಆ ಮಗಳ ಸೇವಾ ಜೀವಿತವನ್ನು ಆಶೀರ್ವಾದ ಮಾಡಿ ಬಲಪಡಿಸಪ್ಪ ಸ್ವಾಮಿ. ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಾಯ್ದು ಕಾಪಾಡಪ್ಪ ಸ್ವಾಮಿ. ವಾಕ್ಯವು ದೇವರ ಬಾಯಾರದ ಜಿಂಕೆ ನೀರಿಗಾಗಿ ಹೇಗೆ ತವಕ ಪಡುತ್ತೆ ಅದೇ ರೀತಿಯಾಗಿ ನಾವು ವಾಕ್ಯಕ್ಕೋಸ್ಕರ ತವಕ ಪಡ್ತಾ ಇದ್ದೀವಪ್ಪ ಸ್ವಾಮಿ. ವಾಕ್ಯವು ನಮಗೆ ತಿಳಿಯುವಂತೆ ಸಹಾಯ ಮಾಡಪ್ಪ. ಮಗಳನ್ನ ಮುಟ್ಟಿ ಬಲಪಡಿಸು, ಆಶೀರ್ವಾದ ಮಾಡು ದೇವರೇ. ವಾಕ್ಯವು ನಮ್ಗೆಲ್ಲರಿಗೆ ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡುವಂತ ಹೇಳ್ತಾ ಈ ಪ್ರಾರ್ಥನೆಯ యేసయ్య ನಿನ್ನ ಮಧುರವಾದ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಬಂದಿನೇ ಜೀವಗಳ యేసయ్య. ಪ್ರಾರ್ಥನೆ ನಡೆಸಿಕೊಟ್ಟಂತಹ ಸಹೋದರಿಯನ್ನ ದೇವರು ಇನ್ನೂ ವಿಶೇಷವಾಗಿ ಆಶೀರ್ವದಿಸಲಿ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ವಾಕ್ಯವನ್ನು ನಾವೆಲ್ಲರೂ ಸಮಾಧಾನದಿಂದ ಕೂತು ಕೇಳುವರಾಗಿರೋ ವಾಕ್ಯ ಹೇಳ್ತಾ ಮಗಳನ್ನ ಚಪ್ಪಾಳೆ ಮುಖಾಂತರವಾಗಿ ಬರಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಹಾಪರಿಶುದ್ಧಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರೂ ಸಂತೋಷವಾಗಿದ್ದೀರಾ? ನಿಮ್ಮ ಸಂತೋಷಕ್ಕೆ ಕಾರಣ ಯಾರು? ನಿಜವಾಗ್ಲೂ ದೇವರ ನಿಮ್ಮ ಸಂತೋಷಕ್ಕೆ ಕಾರಣ? ನಿಜವಾದ ಸಂತೋಷಕ್ಕೆ ಕಾರಣ ಆದ ದೇವರನ್ನ ನಾವು ಏಕ ಮನಸ್ಸುಳ್ಳವರಾಗಿ ಆತನನ್ನ ಆರಾಧನೆ ಮಾಡುವವರಾಗಿರೋಣ. ವಾಕ್ಯ ಹೇಳಿಕ್ಕಿಂತ ಮುಂಚಿತವಾಗಿ ನಮ್ಮ ನಾಮ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥಿಸುವವರಾಗಿರೋಣ. ಎಲ್ಲರೂ ಕಣ್ಣುಗಳನ್ನ ಮುಚ್ಚಿಕೊಂಡವರಾಗಿ ನಾವು ಪ್ರಾರ್ಥಿಸುವವರಾಗಿರೋಣ. ಪ್ರೀತಿಯಲ್ಲಿ ಐಶ್ವರ್ಯಭರಿತನಾದ ನನ್ನ ಸ್ವರ್ಗೀಯ యేసయ్య, ಅಪ್ಪ ನಿನ್ನ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ರಾಜ. ಅಪ್ಪ ಏನು ಇಲ್ಲದ ನಮ್ಮನ್ನ ರಾಜ ನಿನ್ನ ಸೇವೆಗಾಗಿ ನಮ್ಮನ್ನ ಉಪಯೋಗಿಸ್ತಾ ಇದ್ದದಕ್ಕಾಗಿ ದೇವರಾತ್ಮನೆ ನಿನಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ರಾಜನೇ. ಪವಿತ್ರ ಆತ್ಮನೆ ನೀವು ತಾನೇ ನನ್ನೊಟ್ಟಿಗೆ ಸಹಾಯಕನಾಗಿ ಇದ್ದುಕೊಂಡು ನನ್ನೊಟ್ಟಿಗೆ ಮಾತನಾಡಿ ರಾಜ. ಹೌದು ದೇವರೇ, ಕುಂತ ಕೇಳುವಂತ ಈ ಮಕ್ಕಳನ್ನ ರಾಜ ನೀವು ತಾನೇ ಬಲಪಡಿಸು యేಸಪ್ಪ. ಯಾಕಂದ್ರೆ ದೇವರೇ ಹೇಳುವಂತವಳು ನಾನಾಗಿರ್ಬೋದು ಕರ್ತನೆ, ಆದ್ರೆ ಅವೆಲ್ಲಗಳ ಮಾತು ನಿನ್ನದಾಗಿದ್ವೆ ರಾಜ. ಹೌದು, ನಾನು ಹೇಳ್ತಾ ಇದ್ದೇನೆ ಎಂಬುದಾಗಿ ಅವರು ಅರ್ಥಕೊಳ್ಳದೆ ಅಪ್ಪ. ಹೌದು, ಈ ಮಗಳ ಮುಖಾಂತರ ದೇವರು ನನ್ನ ಹೃದಯಕ್ಕೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾನು ಅದನ್ನ ಚೆನ್ನಾಗಿ ಹಿಡಿದುಕೊಂಡು ಅದರಂತೆ ಜೀವಿಸುವಂತೆ ಅದರಂತೆ ನಡೆದುಕೊಳ್ಳುವಂತೆ ಸಹಾಯ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಅಪ್ಪ. ಪವಿತ್ರಾತ್ಮನೆ ನೀವು ತಾನೇ ನನಗೆ ಸಹಾಯಕನಾಗಿ ನಿಂತುಕೊಳ್ಬೇಕಾಗಿ ಈ ವಾಕ್ಯ ಭಾಗವನ್ನ ದೇವರೇ ನನ್ನನ್ನು ನಿನ್ನಷ್ಟಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ನಂಬಿಕೆಯಿಂದ ಬೇಡಿ ಬಂದೆ ಜೀವಳ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಹಾಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರೋಮಾಪುರದವರಿಗೆ 12ನೇ ಅಧ್ಯಾಯ 13ನೇ ವಚನ ಇನ್ನೊಂದು ಸಾರಿ ಯಾರಾದರೂ ಓದಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಆಮೆನ್.
ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೈವ ಜನರಿಗೆ ಕೊರತೆ ಬಂದಾಗ ನಾವೇನ್ ಮಾಡ್ಬೇಕಂತ ಸಹಾಯ ಮಾಡೋರಾಗಿರಬೇಕು ಮತ್ತು ಅವರನ್ನ ಅತಿಥಿ ಸತ್ಕಾರವನ್ನ ಮಾಡುವುದನ್ನ ನಾವೇನ್ ಮಾಡ್ಬೇಕಂತ ಅಭ್ಯಾಸಿಸಿಕೊಳ್ಳೋರಾಗಿರ್ಬೇಕು. ಯಾಕಂದ್ರೆ ದೇವರು ಹೇಳ್ತಾರೆ, ದೇವರು ಎಲ್ಲರಿಗೂ ಸಹಾಯ ಮಾಡ್ಕೋತ ಬಂದ್ರೆ, ಯಾರಿಗೂ ಕಷ್ಟ ಕೊಟ್ಟರು, ಯಾರಿಗೂ ಇವ್ರನ್ನ ಪ್ರೀತಿ ಮಾಡ್ಬೇಕು, ಇವ್ರನ್ನ ಪ್ರೀತಿ ಮಾಡಬಾರ್ದು ಎಂಬುದಾಗಿ ದೇವರು ನಮಗೆ ಕಲಿಸಿಕೊಟ್ಟಾರ. ಇಲ್ಲ, ಎಲ್ಲರಿಗೂ ಏಕ ಮನಸ್ಸುಳ್ಳವರಾಗಿ ದೇವ್ರು ಏನ್ ಮಾಡ್ತಾರಂದ್ರ ನಮ್ಮನ್ನ ಪ್ರೀತಿಸುವವರಾಗಿದ್ದಾರೆ. ನಾವು ಕೂಡ ಇವ್ರು ಒಳ್ಳೆಯವರಿದ್ದಾರೆ, ಇವ್ರಿಗೆ ಅಷ್ಟೇ ಸಹಾಯ ಮಾಡ್ಬೇಕು, ಯಾಕಂದ್ರೆ ಇವ್ರಿಗೆ ಸಹಾಯ ಮಾಡಿದ್ರೆ ನನ್ಗೆ ಒಳ್ಳೆ ಇವ್ರು ಕೊಡ್ತಾರು, ಇವ್ರು ಒಳ್ಳೆಯವರಿದ್ದಾರೆ, ಅದಕ್ಕೆ ನಾನು ಇವ್ರಿಗೆ ಸಹಾಯ ಮಾಡ್ಬೇಕು. ಇವ್ರು ಬಡವರು, ಇವ್ರನ್ನ ಕೀಳಾಗಿ ನಾವೇನ್ ಮಾಡ್ಬಾರ್ದಂದ್ರೆ ನೋಡಬಾರ್ದು. ಯಾಕಂದ್ರೆ ನಾವು ಅವ್ರನ್ನ ಕೀಳಾಗಿ ನೋಡಿದ್ರೆ ದೇವರು ನಮ್ಮನ್ನ ಕೀಳಾಗಿ ನೋಡುವಂತವನಾಗಿದ್ದಾರೆ. ಪ್ರಿಯರೇ, ಹೌದಲ್ಲ? ನೀವು ಯಾರೇ ಕಷ್ಟದಲ್ಲಿ ನಮ್ಗೆ ಕಷ್ಟ ಇದೆ ಎಂಬುದಾಗಿ ನಮ್ಮ ಹತ್ರ ಬಂದ್ರ ನಾವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಸಹಾಯ ಮಾಡೋರಾಗಿರ್ಬೇಕು, ಅವ್ರಿಗೆ ಒಳ್ಳೆ ರೀತಿಯಾಗಿ ನಾವು ಹೇಳೋರಾಗಿರ್ಬೇಕು, ಸಮಾಧಾನದಿಂದ. ಹೌದು, ನೀನು ಚಿಂತೆ ಮಾಡಬೇಡ, ನಿನ್ನ ಕಷ್ಟ ಭಾರನವೆಲ್ಲ ಆತನ ಮೇಲೆ ಹಾಕುವ, ದೇವರ ನಿನ್ನ ಚಿಂತೆ ಭಾರನೆಲ್ಲ ತೆಗೆದಾಕ, ನಿನ್ನ ಕಷ್ಟಗಳಿಗೆ ದೇವ್ರ ಏನ್ ಮಾಡ್ತಾನೆ, ಉತ್ತರ ಕೊಡ್ತಾನೆ, ನೀನ್ ಚಿಂತೆ ಮಾಡಬೇಡ ಎಂಬುದಾಗಿ ನಾವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಅತಿಥಿ ಸತ್ಕಾರವನ್ನ ಮಾಡುವುದ ಅಭ್ಯಾಸ ಮಾಡಿಸಿಕೊಳ್ಬೇಕು. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿದಿರಿ. ನಾವು ನೋಡ್ತೀವಿ, ನಮ್ಮನ್ನ ಯಾರ ಕೀಳಾಗಿ ನೋಡಕತ್ರ, ನಮ್ಮನ್ನ ಯಾರ ಶಪಿಸಾಕತ್ರ, ನಮ್ಮನ್ನ ಬೇಯಾಕತ್ರ ವರ್ಡ್ ರಿಟರ್ನ್ ನಾವು ಮಾಡ್ತೀವಿ. ಆ ರೀತಿಯಾಗಿ ಮಾಡಬಾರ್ದು. ದೇವ್ರು ಅದೇ ಹೇಳ್ತಾ ಇದ್ದಾರೆ, ಅವ್ರು ನಿಮಗೆ ಎಷ್ಟೇ ಕಷ್ಟಗಳನ್ನ ಕೊಡ್ಲಿ, ನಿಮ್ಮನ್ನ ಎಷ್ಟೇ ಕೀಳಾಗಿ ನೋಡ್ಲಿ, ನಾವು ಹೊಳ್ಳಿ ರಿಟರ್ನ್ ಅವ್ರು ಮಾಡಿದಾರೆ, ನಾನು ಅವ್ರಿಗೆ ಹಂಗೆ ಮಾಡ್ಬೇಕು, ನಾನು ಜಗಳ ತೆಗ್ದಾಳ ನಾನು ಜಗಳ ತೆಗಿಬೇಕು, ನಾನು ಬೈದಾಳ ನಾನು ಹೊಳ್ಳಿ ಬೈಬೇಕು ಎಂಬುದಾಗಿ ಮಾಡಬಾರ್ದಂತ. ನಮ್ಮನ್ನ ಹಿಂಸೆ ಪಡಿಸ್ತಾ ಇದ್ದಾರ, ನಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರಲ್ಲ, ಎಷ್ಟೋ ನೋಡಿದ್ರು ಅವ್ರಿಗೆ ನಾವೇನ್ ಮಾಡ್ಬೇಕು, ಪ್ರೀತಿಯಿಂದ ಅವರನ್ನ ಆರೈಸಿಕೊಳ್ಳೋರಾಗಿರ್ಬೇಕು, ಪ್ರೀತಿಯಿಂದ ಅವರೊಟ್ಟಿಗೆ ಮಾತನಾಡುವುದಾಗಿರ್ಬೇಕು, ಪ್ರೀತಿಯಿಂದ ಅವರನ್ನ ನೋಡಿಕೊಳ್ಳೋರಾಗಿರ್ಬೇಕು. ಅವಾಗ ನಮ್ಮ ದೇವರ ಮಕ್ಕಳಾಗಕ್ಕ ಅನ್ನಿಸಿಕೋತವಂತ. ನಾವು ಯಾವಾಗ ಇದನ್ನೆಲ್ಲವನ್ನ ಅನುಸರಿಸಿ ನಡೀತವಲ್ಲ, ಅವಾಗ ದೇವ್ರು ನಮಗೆ ಏನ್ ಮಾಡ್ತಂದ್ರೆ ಉಪಕಾರಗಳನ್ನ ಮಾಡುವವನಾಗಿದ್ದಾನೆ. ಅದಕ್ಕೆ ದೇವ್ರು ಏನ್ ಹೇಳಿದಂದ್ರ, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನ ಮಾಡಬೇಡಿರಿ ಎಂಬುದಾಗಿ ಹೇಳಿದ್ರು. ನಾವೇನ್ ಮಾಡ್ತೀವಿ, ಅವ್ರು ಯಾರಾದ್ರೂ ನಮಗೆ ಕೆಟ್ಟದನ್ನ ಬಯಸಿದ್ರೆ, ನಾವ್ ಏನಾದ್ರು ಕೇಳಾಕ್ ಹೋಗಿರ್ತಾವ, ಅವ್ರು ನಮ್ಗೆ ಕೊಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಇವ್ರು ಎಷ್ಟು ಒಳ್ಳೆಯ ಕೆಟ್ಟವರದಾರಪ್ಪ, ನನ್ ಕೇರು ನನಗೆ ಕೊಡ್ಲಿಲ್ಲ ಎಂಬುದಾಗಿ ಅಪಕಾರಗಳನ್ನ ಮಾಡುವವರಾಗ್ತೀವಿ. ನಾವು ಅಪಕಾರ ಮಾಡುವಂಗಿಲ್ಲ. ಅವ್ರು ನಮ್ಗೆ ಕೀಳಾಗಿ ನೋಡಿದ್ರಲ್ಲ, ನಮಗೇನು ಕೊಡದೇ ಹೋದ್ರು ನಾವು ಅವರಿಗೆ ಕೊಡುವವರಾಗಿರ್ಬೇಕು. ನಾವ್ ಯಾವಾಗ ಅವ್ರಿಗೆ ಕೊಡುವವರಾಗಿರ್ತವಲ್ಲ, ಅವಾಗ ದೇವರು ನಮಗೇನ್ ಮಾಡ್ತಾನಂದ್ರ ಉಪಕಾರಗಳನ್ನ ಮಾಡುವವನಾಗಿದ್ದಾನೆ. ಉಪಕಾರಗಳಿಂದ ನಮಗೆ ಏನ್ ಮಾಡ್ತಾನೆ, ತುಂಬಿಸಲ್ಪಡುವವನಾಗಿದ್ದಾನೆ. ಅದೇ ನಾವು ನೋಡ್ತೀರಿ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿ ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆ ಆಗಿರುತ್ತೆ. ನಾವು ಯಾವುದಕ್ಕೂ ಆಸೆ ಪಡೋದು ಬೇಡ. ಯಾಕಂದ್ರೆ ಯಪ್ಪ, ಈಗ ಶ್ರೀಮಂತಳಿದಾಳು, ಈಗ ಒಳ್ಳೆಯೊಳಗ ಆಕಿ ಜೊತೆ ಅಷ್ಟೇ ನಾನು ಬಳಕೆ ಆಗ್ಬೇಕು, ಈಗ ಬಡವಳದ ಆಕಿ ಜೊತೆ ನಾನು ಏನಾಗ್ಬಾರ್ದು, ಬಳಕೆ ಆಗ್ಬಾರ್ದು. ಯಾಕಂದ್ರೆ ಈಗ ಬಡವದ ನನಗೂ ಅಂತ ಬಡತನ ಬರ್ತೈತೆ ಎಂಬುದಾಗಿ ಅದನ್ನ ಅಂದುಕೊಳ್ಬಾರ್ದು. ಅವ್ರು ಬಡವರೇ ಇರ್ಲಿ, ಅವ್ರು ಹೇಗೆ ಇರ್ಲಿ, ನಾವೇನ್ ಮಾಡ್ಬೇಕಂದ್ರೆ ಅವರನ್ನ ಒಳ್ಳೆ ರೀತಿಯಾಗಿ ಸ್ವೀಕರಿಸುವವರಾಗಿರ್ಬೇಕು, ಅವ್ರು ಒಳ್ಳೆ ರೀತಿಯಾಗಿ ನೋಡಿಕೊಳ್ಳೋರಾಗಿರ್ಬೇಕು. ದೇವ್ರು ಏನ್ ಮಾಡಿದ್ರು, ಕೆಟ್ಟವರ ಮೇಲೆ ಮಳೆ ಸುರಿಸಿದ್ರು, ಒಳ್ಳೆಯವರ ಮೇಲೂ ಮಳೆ ಸುರಿಸಿದ್ರು. ಅಪ್ಪ, ಇವ್ ನೀತಿವಂತನಿದ್ದಾನೆ, ಇವ್ ನನಗೆ ಮೆಚ್ಚುಗೆಯ ಮಗನಾಗಿದ್ದಾನೆ, ಇವ್ನಿಗಷ್ಟೇ ನಾನು ಮಳೆ ಕೊಡ್ಬೇಕು, ಇವ್ನಿಗಷ್ಟೇ ಫಲವನ್ನ ಕೊಡ್ಬೇಕು, ಇವನಷ್ಟೇ ಪ್ರೀತಿ ಮಾಡ್ಬೇಕು, ಇವನಷ್ಟೇ ಆಶೀರ್ವದಿಸಬೇಕು ಎಂಬುದಾಗಿ ದೇವ್ರು ಏನಾದ್ರೂ ಹೇಳಿದ್ರ? ಇಲ್ಲ. ಯಾಕಂದ್ರೆ ದೇವ್ರ ನೀತಿವಂತರಿಗಾಗಿ ಈ ಲೋಕಕ್ಕೆ ಬರಲಿಲ್ಲ, ಪಾಪಿಗಳನ್ನ ಹುಡುಕೊಂಡ ದೇವ್ರ ಏನ್ ಮಾಡ್ರಿ ಅಂದ್ರೆ ಈ ಲೋಕಕ್ಕೆ ಬಂದ್ರ. ಅದಕ್ಕೆ ನಾವು ಕೂಡ ನೀತಿವಂತರನ್ನೇ ಪ್ರೀತಿಸುವುದು ಬೇಡ. ಎಷ್ಟೇ ಕಷ್ಟದಲ್ಲಿ ಇರ್ಲಿ, ಅವ್ರ ಪಾಪಿಗಳೇ ಆಗ್ಲಿ, ಅವ್ರು ಪಾಪ ಮಾಡ್ತಾನೆ ಇರ್ಲಿ, ಅವ್ರನ್ನ ಪ್ರೀತಿಸೋರಾಗಿರ್ಲಿ. ಇದು ಪಾಪ ಮಾಡುದು ಸರಿಯಲ್ಲ, ಇದು ತಪ್ಪು. ನೀನ್ ನನ್ನ ದೇವರನ್ನ ನಂಬು, ನಿನ್ ದೇವರನ್ನ ಆರಾಧಿಸು, ನಿನ್ ದೇವರನ್ನ ಪ್ರೀತಿಸು, ಎಲ್ಲದರಿಂದ ಬಿಡುಗಡೆ ಆಗ್ತಿ ಎಂಬುದಾಗಿ ನಾವು ಹೇಳೋರಾಗಿರ್ಬೇಕು. ನಾವು ಅದೇ ಬಿಟ್ಟು ಅವ್ರು ನನ್ನ ಕೀಳಾಗಿ ನೋಡ್ತಾ ಇದ್ದಾರೆ, ನನ್ನ ಅಸಹ್ಯವಾಗಿ ನೋಡ್ತಾ ಇದ್ದಾರೆ ಎಂಬುದಾಗಿ ಅಂದು ನಾವು ಅವ್ರನ್ನ ಅದೇ ರೀತಿಯಾಗಿ ಮಾಡಕಂದ್ರೆ ಅವ್ರಿಗೆ ನಮ್ಗೆ ವ್ಯತ್ಯಾಸ ಏನಿರಂಗಿಲ್ಲ. ದೇವರ ಮಕ್ಕಳನ್ನ ಯಾವ ರೀತಿ ಸಮಾಧಾನ ಇರ್ಬೇಕಲ್ಲ, ದೇವ್ರು ನಮ್ಗೆ ಕಲಿಸಿ ಕೊಡ್ತಾ ಇದ್ದಾರೆ, ಅದನ್ನ ನಾವು ಕಲಿಯೋರಾಗಿರ್ಬೇಕು. ನೋಡ್ರಿ, ಈಗ ಅನ್ಯ ಜನಗಳಿಗೆ ನಮ್ಮ ಜನಗಳಿಗೆ ಎಷ್ಟು ವ್ಯತ್ಯಾಸ ಇದೆಯಲ್ಲೋ, ಅದೇ ರೀತಿಯಾಗಿ ನಾವು ಅವ್ರಿಗೆ ನಮಗ ವ್ಯತ್ಯಾಸ ಆಗ್ಬೇಕಂದ್ರೆ ಅವ್ರು ನಮ್ಮನ್ನ ಎಷ್ಟು ಕೀಳಾಗಿ ನೋಡ್ಲಿ, ಅವ್ರು ಎಷ್ಟು ನಮ್ಗೆ ಅಸಹ್ಯವಾಗಿ ನೋಡ್ಲಿ, ನಾವು ಆ ರೀತಿಯಾಗಿ ನೋಡೋದು ಬೇಡ. ಅವರನ್ನ ನಾವು ಆ ರೀತಿಯಾಗಿ ಅವರನ್ನ ಶಪಿಸೋದು ಬೇಡ. ಅವ್ರನ್ನ ಶಪಿಸಾಕಂದ್ರೆ ನಾವೇನ್ ಮಾಡೋದು, ಆಶೀರ್ವಾದ ಮಾತುಗಳನ್ನ ಹೇಳೋರಾಗಿರೋಣ, ಅಂದ್ರೆ ದೇವರ ಮಾತುಗಳಿಂದ ಅವ್ರನ್ನ ಏನ್ ಮಾಡೋಣ ಅಂದ್ರೆ ಬಲಪಡಿಸುವವರ ಆಗಿರೋಣ. ನೋಡಿ ಪ್ರಿಯರೇ, ನೀವು ಮೂಯಿಗೆ ಮೂಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ನೋಡಿ, ದೇವರೇ ಹೇಳ್ತಾ ಇದ್ದಾರೆ, ನೀವು ಮೂಯಿಗೆ ಮೂಯಿ ತೀರ್ಸಕ್ ಹೋಗ್ಬೇಡ್ರಿ, ಅವ್ರು ನಿಮ್ಮನ್ನ ಬೇದ್ರು ನೀವು ಬೇಯಕ್ ಹೋಗ್ಬೇಡ್ರಿ, ಮತ್ತೆ ನೀವು ತೀರ್ಪನ್ನ ಮಾಡಕ್ ಹೋಗ್ಬೇಡ್ರಿ. ದೇವರ ಅವ್ರಿಗೆ ತಕ್ಕಂತ ಫಲವನ್ನ ಕೊಡಲಿಕ್ಕೆ ಬರ್ತಾನಂತ. ನಾವು ಅವರನ್ನ ಕೀಳ್ಮಟ್ಟಿಗೆ ನೋಡೋದು ಬೇಡ, ಮತ್ತೆ ಅವ್ರಿಗೆ ಅಸಹ್ಯವಾದ ಮಾತುಗಳನ್ನ ನಾವೇನ್ ಮಾಡೋದು, ಆಡುವುದನ್ನ ಬೇಡ. ನಾವು ಇದುವರೆಗೂ ನಾವು ಆಡ್ತಾ ಇದ್ರೆ, ನಿಮ್ಮ ವೈರಿಗಳನ್ನ ನೀವು ಪ್ರೀತಿಸದೆ ಹೋದ್ರೆ, ಇನ್ನು ಮುಂದಾದರೂ ಹೌದಪ್ಪ, ದೇವ್ರು ನನಗೆ ಇವತ್ತಿನ ದಿನ ನನ್ನ ಹೃದಯಕ್ಕೆ ಮಾತನಾಡಿದ್ದಾನೆ, ಹೌದು, ನನ್ನ ವೈರಿಯನ್ನ ದ್ವೇಷ ಮಾಡ್ತಾ ಇದ್ದೆ, ನಮ್ಮನ್ನ ಕೆಟ್ಟದಾಗಿ ಮಾತನಾಡುವಂತವರನ್ನ ನಾವೇನ್ ಮಾಡ್ತಾ ಇದೀವಿ, ಕೀಳಾಗಿ ನೋಡ್ತಾ ಇದ್ದೀನಿ. ಇನ್ ಮುಂದಾದರೂ ಅವ್ರನ್ನ ಕೀಳಾಗಿ ನೋಡೋದು ಬೇಡ, ಅವ್ರನ್ನ ಪ್ರೀತಿ ಮಾಡ್ಬೇಕು. ಅವ್ರನ್ನ
ಯಾರು ನಿಮ್ಮ ವೈರಿಗಳಿರ್ತಾರಲ್ಲ ಅವರನ್ನ ನೀವು ಏನ್ ಮಾಡ್ಬೇಕಂದ್ರ ಪ್ರೀತಿಸುವವರು ಆಗಿರಬೇಕು. ನನ್ನ ಕೆಲಸ ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ನೋಡ್ರಿ, ದೇವರ ಫಲವನ್ನ ಕೊಡ್ತಾನಂತ ಅವ್ರಿಗೆ ಯಾವ ರೀತಿಯಾಗಿ ಯಾವರಿಗೆ ಯಾವ ರೀತಿಯಾಗಿ ಫಲ ಬೇಕೋ ದೇವರ ಅದನ್ನ ಏನ್ ಮಾಡ್ತಂದ ಕೊಡುವವನ ಆಗಿದ್ದ. ನಾವು ಅವರಿಗೆ ತೀರ್ಪನ್ನ ಮಾಡುವುದಾಗಲಿ, ನಾವು ಅವರಿಗೆ ನೀನ್ ಕೆಟ್ಟಗಳು ಎಂಬುದಾಗಿ ಹೇಳೋದನ್ನ ನಾವು ಮಾಡಬಾರ್ದಂತ. ಹಾಗಾದ್ರೆ ನಿನ್ನ ವೈರಿ ಹಸಿದರೆ ಅವನಿಗೆ ಊಟಕ್ಕೆ ಬಡಿಸು. ನಾವು ಯಾರಾದ್ರೂ ನಮ್ಮ ವೈರಿ ನಮ್ಮ ಹತ್ರ ಕೇಳಾಕ್ ಬಂದ್ರೆ ನಾವು ಏನಾದ್ರೂ ಕೊಡ್ತೀವಿ ಅವರಿಗೆ? ಯಾಕೆ ಕೊಡೋದಿಲ್ಲ ಅಂದ್ರೆ, ನೀನು ಅವತ್ತಿನ ದಿನ ನಾನು ಕೀಳಾಗಿ ನೋಡಿದಿ, ಇವತ್ತಿನ ದಿನ ನಾನು ಎಲ್ಲರ ಮುಂದೆ ಅವಮಾನ ಪಡಿಸಿ ನಾ ಯಾಕೆ ನನಗೆ ಸಹಾಯ ಮಾಡ್ಲಿ ಎಂಬುದಾಗಿ ಅಂತ ಅದನ್ನ ದೇವರ ಹೇಳ್ತದ. ಅದನ್ನ ನೀವು ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ವೈರಿ ಹಸಿದರೆ ಅವನಿಗೆ ಏನ್ ಮಾಡು, ಊಟಕ್ಕೆ ಬಡಿಸು. ಬಾಯಿ ಆರಿದ್ರೆ ಅವನಿಗೆ ಏನ್ ಮಾಡು, ಕುಡಿಯಕ್ಕೆ ನೀರು ಕೊಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದನ್ನ ನಾವು ಅಭ್ಯಾಸ ಮಾಡಿಕೊಳ್ಳೋರಾಗಿರೋಣ. ನಮ್ಗೆ ಎಷ್ಟೋ ವೈರಿಗಳಿರ್ಲಿ, ನಮ್ಮ ಕುಟುಂಬನ ಹಾಳು ಮಾಡುವಂತ ವೈರಿನೇ ಆಗಿರ್ಲಿ, ಅವ್ನಿಗೆ ಏನೋ ಕಷ್ಟದಲ್ಲಿ ಮುಳುಗಿದಾಗ ಅವ್ರಿಗೆ ನಾವು ಸಮಾಧಾನದಿಂದ ನಿನ್ನನ್ನೆಷ್ಟೇ ಕೀಳಾಗಿ ನೋಡುವಲ್ಲಿ, ನೀನ್ ಎಷ್ಟು ನನ್ನನ್ನು ಅಸಹ್ಯವಾಗಿ ಮಾಡುವಲ್ಲಿ, ಆದ್ರೆ ನಿನ್ನ ದೇವರನ್ನ ನಂಬು, ನೀ ದೇವರು ಇದನ್ನೆಲ್ಲವನ್ನ ಬಿಡು ಎಂಬುದಾಗಿ ಹೇಳಿದ್ದಾರೆ. ದೇವರು ಇದನ್ನ ಯಾವುದು ಮಾಡಬೇಡ ಎಂಬುದಾಗಿ ಹೇಳಿದ್ದಾರೆ. ನೀನ್ ದೇವರ ವಾಕ್ಯದಂತೆ ನಡಿ, ನೀ ಕೆಟ್ಟದನ್ನ ಬಿಡು, ಒಳ್ಳೆಯದನ್ನೇ ಮಾಡು ಎಂಬುದನ್ನು ಪ್ರೀತಿಯಿಂದ ಹೇಳೋರಾಗಿರೋಣ. ಅವ್ರ ಮಟ್ಟಿಗೆ ನಮ್ಮ ನೋಡಿ, ಎಲ್ಲರೂ ಸಾಧ್ಯವಾದರೆ ನಿಮ್ಮೊಂದಿಗಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದ ಇರಿ ಎಂಬುದಾಗಿ ದೇವರು ಇದ್ದಾರೆ. ಸಾಧ್ಯವಾದರೆ ಅವ್ರನ್ನ ಎಷ್ಟೋ ಅವ್ರ ಸಮಾಧಾನ ಇಲ್ಲದೆ ಹೋದ್ರು ನಾವ್ ಏನ್ ಮಾಡ್ಬೇಕಂದ್ರೆ ಸಮಾಧಾನದಿಂದ ಇರೋ. ನಾವು ಎಕ್ಸಾಂಪಲ್ ಆಗಿ ನೋಡ್ತೀವಿ, ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಇರ್ತಾರೆ. ಗಂಡ ಹೆಂಡತಿನ ಬಡಿತಾನು, ರಿಟರ್ನ್ ಹೆಂಡತಿನೂ ಬಡ್ರ, ಅದೇನಾಗ್ತದ ಕುಟುಂಬ ಒಳ್ಳೆ ಆಗ್ತದೋ ಕೆಟ್ಟದಾಗ್ತದಲ್ಲ. ಅದಕ್ಕೆ ನಾವು ಒಬ್ಬ ಸಮಾಧಾನದಿಂದ ಇರೋರಾಗಿರ್ಬೇಕು. ಗಂಡ ಕುಡಿದು ಹೊಡ್ಯಾಕತ್ರ ಹೆಂಡತಿ ಸಮಾಧಾನದಿಂದ ಇರ್ಬೇಕು, ಹೆಂಡತಿ ಜಗಳ ತೆಗಿಯಾಕತ್ರ ಗಂಡ ಸಮಾಧಾನದಿಂದ ಇರ್ಬೇಕು. ಅವಾಗ ಯಾರು ಸಮಾಧಾನವನ್ನ ಹೊಂದಿಕೋತಾರಲ್ಲ ಅವಾಗ ಆ ಕುಟುಂಬ ಮುಂದೆ ಹೋಗಾಕ ಸಾಧ್ಯವಾಗ್ತದೆ. ಇಬ್ರು ಜಗಳಾಡಿ ಕಡ್ದಾಡಿ ಹೊಡ್ದಾಡ್ರಿ ಅಂದ್ರೆ ಆ ಕುಟುಂಬನೂ ಹಾಳಾಗ್ತಿ, ಮತ್ತೆ ಮಕ್ಕಳು ಕೂಡ ಏನಾಗ್ತಾರಂತ ಹಾಳಾಗ್ತಾರ. ಅದೇ ರೀತಿಯಾಗಿ ದೇವರು ಹೇಳ್ತದ, ನಮ್ಮ ವೈರಿ ನಿಮ್ಗೆ ಎಷ್ಟೇ ಕೀಳಾಗಿ ನೋಡ್ಲಿ, ನಿಮ್ಮ ವೈರಿ ನಿಮ್ಗೆ ಎಷ್ಟೇ ಅಸಹ್ಯವಾಗಿ ಮಾರ್ಪಡ್ಲಿ, ಆದ್ರೆ ನೀವು ಸಮಾಧಾನದಿಂದ ಇರಿ, ನೀವು ಪ್ರೀತಿಯಿಂದ ಇರಿ, ಅವರನ್ನ ಪ್ರೀತಿಸುವವರಾಗಿರ್ಬೇಕು. ಹೊರತಾಗಿ ಅವ್ರು ನನಗೆ ಮೂವಿಯನ್ನ ಮಾಡ್ತಾ ಇದ್ರೆ ಒಳ್ಳೆ ರಿಟರ್ನ್ ಅವರಿಗೆ ನಾವು ಮೂವಿಗಳನ್ನ ತೋರಿಸುವವರಾಗಿರ್ಬಾರ ಪ್ರಿಯರೇ. ಹೌದಲ್ಲ, ಅವ್ರು ಎಷ್ಟು ನನ್ನ ಕೀಳ್ಮಟ್ಟಿಗೆ ನೋಡಿದ್ರು ಕೂಡ ಅವ್ರನ್ನ ನಾವೇನ್ ಮಾಡ್ಬೇಕಂದ್ರೆ ಪ್ರೀತಿಸುವವರಾಗಿರ್ಬೇಕು. ನೋಡಿ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಎಲ್ಲವನ್ನ ಸೋಲಿಸ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಮ್ಗೆ ಯಾವುದಕ್ಕೂ ಕೆಟ್ಟದಕ್ಕೆ ಅಂಜಬಾರದು. ನಮಗೆ ಇಂಥ ಕಷ್ಟ ಬಂದಿದೆ, ಅಷ್ಟು ಸಾಲದ ಬಾಧೆ ಐತಿ, ಅಷ್ಟು ಕೊರತೆ ಇದೆ, ನಾನು ಏನ್ ಮಾಡ್ಲಿ, ಯಾರ ತಗ ಹಣ ಇಸ್ಕೊಳ್ಳಿ, ಯಾರ ತಗ ಬಿಡ್ಲಿ ಎಂಬುದನ್ನು ನಾವು ಯೋಚಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮ ದೇವರ ಸಾನ್ನಿಧ್ಯದಲ್ಲಿ ಮೊಣಕಾಲುಗಳನ್ನ ಊರಿ ಕೇಳುವವರಾಗಿರ್ಬೇಕು. ಅಪ್ಪ, ನನಗೆ ಇಂಥ ಕೊರತೆ ಇದೆ, ನನಗೆ ಇಂಥ ಕಷ್ಟ ಇದೆ, ಅದನ್ನೆಲ್ಲವನ್ನ ಪರಿಹರಿಸುವಂತ ಶಕ್ತಿ ಕೊಡು ಎಂಬುದಾಗಿ ದೇವರ ಹತ್ರ ನಾವು ಕೇಳಿಕೊಳ್ಳೋರಾಗಿರ್ಬೇಕು. ಅವ್ರನ್ನ ಕೆಟ್ಟದನ್ನ ಬಯಸ್ತಾ ಇದ್ದಾರೆ, ನಾವು ಅವ್ರಿಗೆ ಕೆಟ್ಟದನ್ನ ಬಯಸಲ್ಲ, ಅವ್ರ ಜೊತೆ ಕೂಡ ನಾವು ಏನಾಗ್ತೀವಿ, ಕೆಟ್ಟವರಾಗ್ತೀವಿ, ಹೊರತಾಗಿ ಒಳ್ಳೆಯವರಾಗೋದಿಲ್ಲ. ಅದಕ್ಕೆ ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ನೀನು ಸೋಲಿಸು. ಅವ್ರ ಕೆಟ್ಟ ಮಾತುಗಳನ್ನ ಆಡ್ಲಿ, ನಾವು ಒಳ್ಳೆ ಮಾತುಗಳನ್ನ ಹೇಳೋರಾಗಿರ್ಬೇಕು. ಅವ್ರ ಕೆಟ್ಟ ಬೈಗಳನ್ನ ಬೇಡಿ ನೀನ್ ಬೈಬೇಡ. ಈ ದೇವರು ಈ ವಚನ ಹೇಳ್ತಾ ಇದೆ, ಆ ದೇವರು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಈ ವಚನ ಮೂಲಕವಾಗಿ ನಡಿ, ಈ ವಾಕ್ಯದ ಮೂಲಕವಾಗಿ ನಡಿ ಎಂಬುದಾಗಿ ನಾವು ಹೇಳೋರಾಗಿರ್ಬೇಕು. ನಮ್ಗೆ ಅವ್ರು ಎಷ್ಟೇ ಕಷ್ಟ ಕೊಡ್ಲಿ, ಅವ್ರು ಎಷ್ಟು ನಮ್ಗೆ ಹಿಂಸೆ ಪಡಿಸಿ, ನಮ್ಗೆ ಎಷ್ಟೇ ಕೀಳ್ಮಟ್ಟಿಗೆ ನೋಡ್ರು ಕೂಡ ನಾವು ಆ ರೀತಿಯಾಗಿ ಅವರನ್ನ ನೋಡುವುದು ಬೇಡ. ನಾವ್ ಏನ್ ಮಾಡ್ಬೇಕಂದ್ರೆ ಒಳ್ಳೆ ರೀತಿಯಾಗಿ ಅವರನ್ನ ಸ್ವೀಕರಿಸುವವರಾಗಿರ್ಬೇಕು, ಒಳ್ಳೆ ರೀತಿಯಾಗಿ ಅವ್ರನ್ನ ಪ್ರೀತಿಸುವವರಾಗಿರ್ಬೇಕು. ಯಾರಿಗೂ ಅಪಕಾರವನ್ನ ನಾವೇನ್ ಮಾಡ್ಬಾರಂದ ಮಾಡ್ಲೇಬಾರ್ದು. ಅವ್ರಿಗೆ ನಾವು ಉಪಕಾರಗಳನ್ನ ಮಾಡುವವರಾಗಿರಬೇಕು. ಯಾವಾಗ ನಾವು ಉಪಕಾರಗಳನ್ನ ಮಾಡ್ತೀವಲ್ಲ, ಇವಾಗ ನಮ್ಮ ವೈರಿಗಳನ್ನ ಪ್ರೀತಿ ಮಾಡ್ತವಲ್ಲ, ದೇವ್ರ ಅವಾಗ ನಮ್ಮನ್ನ ಆಶೀರ್ವಾದ ನಿಧಿಗಳನ್ನಾಗಿ ಮಾಡಲ್ಪಡ್ತಾನಂತೆ. ಪ್ರಿಯರೇ, ನೀವು ಆಶೀರ್ವಾದ ನಿಧಿಗಳಾಗಬೇಕಾದ್ರೆ, ನಿಮ್ಮ ಕುಟುಂಬ ಆಶೀರ್ವಾದ ಹೊಂದಬೇಕಾದ್ರೆ ನಿಮ್ಮ ವೈರಿಯನ್ನ ನೀವು ಪ್ರೀತಿಸ್ತೀರಿ, ನಿಮ್ಮ ಹಿಂಸೆ ಪಡೋರನ್ನ ನೀವು ಪ್ರೀತಿಸ್ತೀರಿ. ನೀವು ಯಾವಾಗ ನಿಮ್ಮ ವೈರಿಯನ್ನ ಪ್ರೀತಿ ಮಾಡ್ತಿರಲ್ಲ, ನೀವು ಯಾವಾಗ ನಿಮ್ಮ ಹಿಂಸೆ ಪಡೋರನ್ನ ಪ್ರೀತಿಸ್ತಿರಲ್ಲ, ಅವಾಗ ದೇವ್ರ ಏನ್ ಮಾಡ್ತಂದ್ರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಆಶೀರ್ವಾದಗಳನ್ನ ಅನುಗ್ರಹಿಸುವವನಾಗಿದ್ದಾರೆ. ಅವ್ರನ್ನ ಜಗಳ ತೆಗಿತಾರೆ, ಇವತ್ತು ನನ್ನ ಜಗಳ ತೆಗಿತಾರೆ, ನಾನು ನಾಳೆ ಹೋಗಿ ಜಗಳ ತೆಗಿತೇನೆ ಎಂಬುದಂತ ಭಾವನೆ ಇರಬಾರ್ದು. ಒಬ್ಬ ಜಗಳ ತೆಗಿದಾಳಲ್ಲಪ್ಪ ದೇವ್ರೆ, ಅವ್ರಿಗೋಸ್ಕರ ನಾವು ಪ್ರಾರ್ಥಿಸೋರಾಗಿರ್ಬೇಕು. ಯಾಕಂದ್ರೆ ಅವ್ರ ಸಿಟ್ಟಿನೊಳಗೆ ಏನ್ ಹೇಳ್ತಾರೆ ಅಂತಾರೆ ಎಂಬುದಾಗಿ ಅವರಿಗೆ ಅರಿಯಂಗಿಲ್ಲ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು ದೇವ್ರ ಕಡೆ. ಅಪ್ಪ, ಇವತ್ತಿನ ದಿನ ಅವಳು ಎಷ್ಟೋ ಕೀಳಾಗಿ ನನ್ನನ್ನು ನೋಡ್ಲಪ್ಪ, ಆದ್ರೆ ಮುಂದಿನ ದಿನ ಅವಳ ಮುಂದೆ ನಾನು ಒಳ್ಳೆಯವಳಾಗಿ ಜೀವಿಸುವಂತೆ ಕೃಪೆ ಮಾಡ್ರಿ ಎಂಬುದಾಗಿ ನಾವು ದೇವ್ರ ಹತ್ರ ಕೇಳೋರಾಗಿರ್ಬೇಕು. ಹೊರತು ಅವರನ್ನ ಹೊಳೆ ಜಗಳ ತೆಗಿಯೋಂಗಿಲ್ಲ. ನನ್ನ ಎಲ್ಲಿ ಯಾವ ಸ್ಥಾನದಲ್ಲಿ ಕೀಳಾಗಿ ನೋಡಿರ್ತಾರಲ್ಲ, ಅದೇ ಸ್ಥಾನದಲ್ಲಿಯೇ ದೇವ್ರು ನಮ್ಮನ್ನ ಏನ್ ಮಾಡಿದ್ರೆ ಅಭಿವೃದ್ಧಿ ಪಡಿಸುವವನಾಗಿದ್ದಾನೆ. ಅದನ್ನ ನಾವು ದೇವ್ರ ಆಶೀರ್ವಾದ ಮಾಡೋದಕ್ಕ ನಾವ್ ಏನ್ ಮಾಡ್ಬೇಕಂದ್ರೆ ವೇಟ್ ಮಾಡೋರಾಗಿರ್ಬೇಕು. ತಡವಾದ್ರೂ ಪರವಾಗಿಲ್ಲ, ಶ್ರೇಷ್ಠವಾದದನ್ನೇ ಆಯ್ಕೆ ಮಾಡಿ ಕೊಡ್ತೀನಿ ಎಂಬುದಾಗಿ ದೇವ್ರು ಹೇಳಿದ್ದಾರೆ. ಹೌದಾ, ಎಷ್ಟೇ ತಡವಾದ್ರೂ ನಮ್ಮ ನಂಬಿಕೆಯನ್ನು ನಾವು ಕಳೆದುಕೊಳ್ಳೋರಾಗಿರಬಾರ್ದು, ನಮ್ಮ ನಂಬಿಕೆಯಲ್ಲಿ ಏರಪಿರವನ್ನ ಮಾಡಿಕೊಳ್ಳಬಾರದು. ಅವ್ರು ಎಷ್ಟೇ ನಮ್ಮನ್ನ ಕೀಳಾಗಿ ನೋಡಿದ್ರು, ಎಷ್ಟೇ ನಮ್ಮನ್ನ ಅಸಹ್ಯವಾಗಿ ಮಾಡೋ ದೇವ್ರೆ, ನೀ ನನ್ನ
ನನಗೆ ಕೀಳಾಗಿ ನೋಡುವರಪ್ಪ. ಮನುಷ್ಯರು ಶಾಶ್ವತವಲ್ಲ, ದೇವರು ಶಾಶ್ವತ ಅಪ್ಪ. ನೀನ್ ಶಾಶ್ವತ, ನಿನ್ನ ವಾಕ್ಯಗಳು ಶಾಶ್ವತ ಎಂಬುದಾಗಿ ನಾವು ದೇವರ ಹತ್ರ ಕೇಳ್ಕೊಳ್ಳೋರಾಗಿರ್ಬೇಕು. ಮನುಷ್ಯರು ಯಾವಾಗಲೂ ಶಾಶ್ವತವಾಗಿರ್ತಾರೆ, ಇವತ್ತಿರ್ತಾರೋ ನಾಳೆ ಇರೋದಿಲ್ಲ. ಆದ್ರೆ ದೇವರ ವಾಕ್ಯ ನಿನ್ನೆ ಇದ್ದ ಹಾಗೂ ಇವತ್ತು ನಿರಂತರ ಯಾವಾಗಲೂ ನಮ್ಮ ಸಂಗಡ ಇರುವಂತದ್ದಾಗಿದೆ. ಅದೇ 1 ಯೋಹಾನ 3ನೇ ಅಧ್ಯಾಯ 16ನೇ ವಚನವನ್ನ ನಾವು ನೋಡಿಕೊಳ್ಳೋರಾಗಿರೋಣ. 1 ಯೋಹಾನ 3ನೇ ಅಧ್ಯಾಯ 16ನೇ ವಚನ. ದೇವರು ಪರಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು 1 ಯೋಹಾನ 3ನೇ ಅಧ್ಯಾಯ 16ನೇ ವಚನ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ರಲ್ಲಿ ಪ್ರೀತಿ ಎಂತದ್ದೆಂದು ನಮಗೆ ತಿಳಿದು ಬಂದದೆ. ನಾವು ಸಹ ಸಹೋದರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಹಂಗಿನಲ್ಲಿದ್ದೇವೆ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿ ನಮ್ಮಲ್ಲಿ ನೆಲೆಗೊಂಡಿರುವುದುಂಟೇ? ನೋಡ್ರಿ, ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಡುವುದಕ್ಕೆ ಹಿಂದನ್ನು ನೋಡ್ಲಿಲ್ಲ, ಮುಂದನ್ನು ನೋಡ್ಲಿಲ್ಲ. ನಾನು ಸೃಷ್ಟಿ ಮಾಡಿದಂತ ಮಕ್ಕಳು ಪಾಪದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಎಂಬುದಾಗಿ ಒಂದೇ ಒಂದು ಮಾತಿನಿಂದ ದೇವರು ನಮಗೆ ಏನ್ ಮಾಡ್ರು? ಪ್ರಾಣವನ್ನ ಕೊಟ್ರು. ನಾವು ಯಾರಾದ್ರೂ ಪ್ರಾಣ ಕೊಡ ರೆಡಿಯಾಗಿರ್ತೀವಿ, ನಮ್ಮ ಸಹೋದರ ಕಷ್ಟದಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡ್ತೀವಿ. ಸಹೋದರ ಬಿಡ್ರಿ, ಹೆತ್ತ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳಂಗಿಲ್ಲ. ಅದನ್ನ ಬಿಟ್ಟು ಸಹೋದರ ಅಂದ್ರೆ ದೂರ ಹೋಗ್ತದ. ನಾವು ತಂದೆ ತಾಯಿಗಳನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಪ್ರೀತಿಸುವರಾಗಿರ್ಬೇಕು. ದೇವರವರ ತಂದೆ ತಾಯಿಗಳನ್ನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ರಲ್ಲ, ಆ ಮಾದರಿನ ನಮ್ಗೆ ತಂದು ಕೊಟ್ಟಾರ ಅಂದ ಬಳಕ ನಾವು ಕೂಡ ದೇವರ ತೋರಿಸಿದ ಮಾರ್ಗದಲ್ಲಿ ಆ ಮಾದರಿಯನ್ನೇ ನಾವ್ ಏನ್ ಮಾಡ್ಬೇಕಂದ್ರ ನಡಿಯುವವರಾಗಿರ್ಬೇಕು. ನೋಡ್ರಿ, ದೇವರಿಗೆ ಎಂತ ಪ್ರೀತಿ ನಮ್ಮ ಮೇಲೆ ಇಟ್ಟಿದಾನಲ್ಲ, ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟರು ಪ್ರಿಯರೇ. ನಮಗೋಸ್ಕರ ತನ್ನ ಮುಳ್ಳಿನ ಕಿರೀಟವನ್ನ ಹೊಡಿಸಿಕೊಂಡ್ರು, ನಮಗೋಸ್ಕರ ತನ್ನ ಪ್ರಾಣವನ್ನ ದೇವ್ರು ಏನ್ ಮಾಡ್ರಿ ಅಂದ್ರೆ ತ್ಯಾಗ ಮಾಡ್ರಿ. ನೋಡಿ, ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸ ಬಿಟ್ಟರೆ ದೇವರ ಪ್ರೀತಿ ಅವನಲ್ಲಿ ನೆಲೆಗುಂಟೆ. ನೋಡ್ರಿ, ಯಾರಾದ್ರೂ ನಿಮ್ಮ ಸಹೋದರನ್ನ ನೋಡಿ ಕರುಣಿಸಲ್ದೆ ಹೋದ್ರೆ ದೇವರ ಪ್ರೀತಿ ನಿಮ್ಮಲ್ಲಿ ನೆಲೆಗೊಂಡಿರಂಗೆ ಇಲ್ಲಂತ. ಯಾರ ಮೇಲೆ ದೇವರ ಪ್ರೀತಿ ನೆಲೆಗೊಂಡಿರ್ತದಲ್ಲ, ಯಾರ ಮೇಲೆ ದೇವರ ಪ್ರೀತಿ ಇರ್ತದಲ್ಲ, ಅವಾಗ ಕರುಣಿಸುವುದಕ್ಕೆ ಸಾಧ್ಯವಾಗ್ತದಂತ. ನಿಮ್ಮ ಸಹೋದರನ ನೋಡಿ ನೀವೇ ಕರುಣಿಸಂಗಿಲ್ಲ, ಅವ್ರಿಗೆ ಸಹಾಯ ಮಾಡಾಗಿಲ್ಲ. ಯಾಕೆ ಸಹಾಯ ಮಾಡಾಗಿಲ್ಲ ಅಂದ್ರೆ ಏನಂತ, ನನಗ ಹಣ ಬೇಕಾಗ್ತಾವ, ನಾಳೆ ನನ್ಗ ಸಂಗ್ ತುಂಬುದೈತಿ, ನನ್ನ ಮಕ್ಕಳಿಗೆ ಕೊಡೋದೈತಿ, ಆ ದೈತಿ ಈ ದೈತಿ ಹೇಳ್ತೀವಿ ಹೊರತಾಗಿ ಅವ್ರಿಗೆ ನಾವು ಸಹಾಯ ಮಾಡೋದಿಲ್ಲ, ಮತ್ತೆ ಅವ್ರನ್ನ ನೋಡಿ ನಾವ್ ಏನ್ ಮಾಡೋದಿಲ್ಲ, ಕರುಣಿಸಂಗೇ ಇಲ್ಲ. ಕ್ರಿಸ್ತನ ಪ್ರೀತಿ ನೆಲೆಗೊಂಡಿದ್ರೆ ಮಾತ್ರ ನಾವು ಕರುಣಿಸುವುದಕ್ಕೆ ಸಾಧ್ಯವಂತ. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಬೇಕಾದ್ರೆ ನಾವು ಕರುಣಿಸುವವರಾಗಿರಬೇಕು. ಅವ್ರು ಎಷ್ಟೇ ಕಷ್ಟಗಳು ಬಂದ್ರು ನಾವೇನ್ ಮಾಡ್ಬೇಕಂದ್ರೆ ಪ್ರೀತಿಯಿಂದ ಅವರನ್ನ ಏನ್ ಮಾಡ್ಬೇಕಂದ್ರೆ ಸ್ವೀಕರಿಸುವವರಾಗಿರಬೇಕು. ಅದೇ 18ನೇ ವಚನದಲ್ಲಿ ನಾವು ನೋಡ್ತೀವಿ, ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಪ್ರಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನೋಡ್ರಿ, ಅವ್ರನ್ನ ಬಾಯಿ ಮಾತಿನಿಂದಾಗಲಿ ಮತ್ತೆ ಬಾಯಿ ಪ್ರಚಾರದಿಂದಾಗಲಿ ನಾವೇನ್ ಮಾಡ್ಬೇಕಂದ್ರೆ ಪ್ರೀತಿಸುವವರಾಗಿರ್ಬಾರ್ದು. ನಮ್ಮ ಪ್ರೀತಿ ಎಲ್ಲೆಲ್ಲಿ ತೋರ್ಬೇಕಂದ್ರೆ ಕೃತ್ಯದಲ್ಲಿಯೂ ಪ್ರೀತಿ ತೋರ್ಬೇಕು, ಸತ್ಯದಲ್ಲಿಯೂ ಪ್ರೀತಿ ತೋರ್ಬೇಕು. ನಾವು ಸಹಾಯ ಮಾಡೋದಲ್ಲಿಯೂ ಪ್ರೀತಿ ತೋರ್ಬೇಕು. ಅವರ ಕಷ್ಟದಲ್ಲಿ ಇದ್ದಾಗ ನನ್ನ ಸಹೋದರಿ ನನಗೆ ಸಹಾಯ ಮಾಡಲು ಎಂಬುದಾಗಿ ನಾವೇನ್ ಮಾಡ್ಬೇಕು, ಅದರಲ್ಲಿ ಕೂಡ ನಮ್ಮ ಪ್ರೀತಿಯನ್ನು ನಾವು ತೋರ್ಪಡಿಸುವವರಾಗಿರಬೇಕು. ನಾವೇ ನೋಡ್ರಿ, ಈಗ ಎಷ್ಟೋ ಕೆಟ್ಟವಳಾಗಿದ್ದಾಳಲ್ಲ ಎಂಬುದನ್ನು ನಾವು ಅಂದುಕೊಳ್ಳಬಾರ್ದು. ಯಾರ ಮಗಳಪ್ಪ ಇವಳು, ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಒಳ್ಳೆಯವಳು, ಎಷ್ಟು ಪ್ರೀತಿಯಿಂದ ಮಾತನಾಡ್ತಾಳೆ ಅನಿಸ್ಕೊಳ್ಬೇಕು ಹೊರತಾಗಿ ಯಾರ ಮಗಳು ಇವಳು ಎಷ್ಟು ಕೀಳಾಗಿ ಎಷ್ಟು ಕೆಟ್ಟವಳಾಗಿದ್ದಾಳೆ ಎಂಬುದನ್ನು ಅನಿಸಿಕೊಳ್ಳುವವರಾಗಿರಬಾರ್ದು. ನಾವು ಕ್ರಿಸ್ತನ ಮಕ್ಕಳ ಆಗಬೇಕಂದ್ರೆ ನಾವೇನ್ ಮಾಡ್ಬೇಕು, ಎಲ್ಲರನ್ನ ಕರುಣಿಸುವವರಾಗಿರ್ಬೇಕು, ಎಲ್ಲರನ್ನ ಪ್ರೀತಿಯಿಂದ ನಾವು ನೋಡಿಕೊಳ್ಳುವವರಾಗಿರ್ಬೇಕು. ದೇವರು ಅದೇ ಹೇಳ್ತದೆ, ನೀವೇನ್ ಮಾಡಿ, ನೀವು ಯಾವ ರೀತಿಯಾಗಿ ನಮ್ಮನ್ನ ಯಾವ ರೀತಿಯಾಗಿ ನಾವು ಪ್ರೀತಿ ಮಾಡ್ತೀವಲ್ಲ, ಇನ್ನೊಬ್ಬರನ್ನು ಕೂಡ ನಾವು ಅದೇ ರೀತಿಯಾಗಿ ಪ್ರೀತಿಸುವವರಾಗಿರಬೇಕು. ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ಸಹೋದರ ಆಗಿರ್ಬೋದು, ನಮ್ಮ ವೈರಿಗಳಾಗಿ ಯಾರೇ ಆಗಿದ್ರು ಕೂಡ ನಾವೇನ್ ಮಾಡ್ಬೇಕಂದ್ರೆ ಪ್ರೀತಿಯಿಂದ ಅವರನ್ನ ನಾವು ನೋಡಿಕೊಳ್ಳುವವರಾಗಿರ್ಬೇಕು. ಅದೇ ರೋಮಾಪುರದವರಿಗೆ 5ನೇ ಅಧ್ಯಾಯ 8ನೇ ವಚನವನ್ನ ಓದ್ರಿ. ನಾವು ಪಾಪಿಗಳಾಗಿದ್ದರೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ನೋಡಿ, ನಾವು ಪಾಪಿಗಳಾಗಿದ್ದರೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದರಲ್ಲಿ ದೇವರು ನಮ್ಮ ಮೇಲೆ ತಗ್ಗಿನಿರುವ ಪ್ರೀತಿಯನ್ನು ಸಿದ್ಧಪಡಿಸಿದಾನಂತ. ನೋಡಿ, ನಾವ್ ಯಾರಾದ್ರೂ ಆ ರೀತಿಯಾಗಿ ಮಾಡ್ತೀವಿ, ದೇವರ ಪ್ರಾಣ ಕೊಡಕ ಹಿಂದೂ ನೋಡ್ಲಿಲ್ಲ, ಮುಂದೂ ನೋಡ್ಲಿಲ್ಲ. ಸಡನ್ಲಿ ಏನ್ ಮಾಡಿ ನನ್ನ ಮಕ್ಕಳು ಹಾಳಾಗಬಾರ್ದಪ್ಪ, ಅವತ್ತಿನ ದಿನ ದೇವರು ನಮಗ್ ಪ್ರಾಣ ಕೊಡದೇ ಹೋಗಿದ್ರೆ ನಾವ್ ಯಾವ ರೀತಿಯ ಕಷ್ಟದಲ್ಲಿ ಇರ್ತೀವಿ, ನಾವ್ ಯಾವ ರೀತಿಯ ಸಂಕಷ್ಟನ ಅನುಭವಿಸ್ತಿದೀವಿ ಅಂತ ಯೋಚನೆ ಮಾಡ್ರನ ಒಂಥರ ಆಗ್ತದೆ, ಹೌದಲ್ಲ? ಅವತ್ತಿನ ದಿನ ನಮ್ಮ ದೇವರ ಪ್ರಾಣ ಕೊಟ್ಟಾರ ಅಂದ ಒಂದು ಕಾರಣದಿಂದಲೇ ನಾವು ಎಷ್ಟು ಶುದ್ಧೀಕರವಾಗಿದ್ದೇವೆ. ದೇವರ ತನ್ನ ಪರಿಶುದ್ಧವಾದ ರಕ್ತದಿಂದ
ಇಲ್ಲಿಯವರೆಗೂ ಪಾಪ ಮಾಡಿದ್ದೀರಾ, ನಿಮ್ಮ ಪಾಪಗಳನ್ನ ಬಿಟ್ಟಾಕ್ರಿ. ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಪಾಪವನ್ನು ಬಿಡಬೇಡಿ. ನಿಮ್ಮ ತಂದೆಯಾದ ದೇವರನ್ನ ನೋಡಿ ನೀವು ಪಾಪವನ್ನು ಬಿಡೋರಾಗಬೇಕು. ಯಾಕಂದ್ರೆ ನಮ್ಮ ತಂದೆ ತಾಯಿಯು ನಮಗೋಸ್ಕರ ಪ್ರಾಣ ಕೊಟ್ಟಿಲ್ಲ, ನಮ್ಮ ಸಹೋದರರು ನಮಗೋಸ್ಕರ ಪ್ರಾಣ ಕೊಟ್ಟಿಲ್ಲ, ಯಾರು ನಮಗೋಸ್ಕರ ಪ್ರಾಣ ಕೊಟ್ಟಿಲ್ಲ. ನಮ್ಮ ಸೃಷ್ಟಿಕರ್ತನಾದ ದೇವರು ಏನ್ ಮಾಡಿದಾರೆ ಅಂದ್ರೆ ನಮಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾರೆ. ಅದನ್ನ ನೋಡಿ ಆದ್ರೂ ನಾವ್ ಏನ್ ಮಾಡ್ಬೇಕಂದ್ರೆ ಪಾಪಗಳನ್ನ ಬಿಟ್ಟಾಕ್ಬೇಕು. ಅದನ್ನ ನೋಡಿ ಆದ್ರೂ ನಮ್ಮ ಪಾಪಗಳನ್ನ ಏನ್ ಮಾಡ್ಬೇಕಂದ್ರೆ ತೊರೆದು ಬಿಡೋರಾಗಿರ್ಬೇಕು. ನಾವು ದೇವರ ಹತ್ರ ಅರಿಕೆ ಮಾಡಿಕೊಳ್ಳೋರಾಗಿರ್ಬೇಕಪ್ಪ, ನನ್ನ ಪಾಪಿ, ನನ್ನ ಪಾಪಗಳನ್ನ ಕ್ಷಮಿಸು ಎಂಬುದಾಗಿ ನೀವು ಕೇಳಿಕೊಂಡ್ರೆ ದೇವ್ರು ಏನ್ ಮಾಡ್ತಾನಂದ್ರೆ ನಿಮ್ಮ ಪಾಪಗಳನ್ನ ಎಲ್ಲವನ್ನ ಕ್ಷಮಿಸುವವನಾಗಿದ್ದಾನೆ. ದೇವ್ರು ಕಾಯ್ತಾ ಇರ್ತಾನಂತ, ನನ್ನ ಮಗಳು ಯಾವಾಗ ಬರ್ತಾಳು, ಈ ಲೋಕದ ಆಸ್ತಿಗಳಿಗೆ ಮುಳುಗಿದ್ದಾಳೆ, ಈ ಲೋಕದ ಆಸ್ತಿಗಳನ್ನ ಬಿಟ್ಟು ಯಾವಾಗ ನನ್ನ ಕಡೆ ಬರ್ತಾಳು, ಯಾವಾಗ ಈ ಪಾಪದ ಅರಿಕೆಯನ್ನ ಮಾಡ್ಕೋತಾಳೆ ಎಂಬುದಾಗಿ ದೇವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಕಾಯ್ತಾ ಕೂತಿರ್ತಾರಂತೆ. ನಾವ್ ಏನ್ ಮಾಡ್ಬೇಕು, ನಮ್ಮ ಪಾಪಗಳನ್ನ ಬಿಟ್ಟಾಕಿ ಲೋಕದ ಹಿಂದೆ ಹೋಗದ ರೀತಿಯಾಗಿ ನಮ್ಮ ದೇವರ ಹಿಂದೆ ನೋಡಿ ಹೋಗೋರಾಗಿರ್ಬೇಕು. ದೇವರ ತೋರಿಸಿದ ಮಾರ್ಗದಲ್ಲಿ ನಾವ್ ಏನ್ ಮಾಡಿರ್ಬೇಕಂದ್ರೆ ನಡೆಯೋರಾಗಿರ್ಬೇಕು. ಈಗ ಎಕ್ಸಾಂಪಲ್ ಆಗಿ ಒಂದು ಬೈಕ್ ಅನ್ನ ಹೊಡ್ಕೊಂಡು ಹೋಗ್ತಿರ್ತೀವಿ, ನೀವು ಆ ಸಿದಾನ ಹೋಗ್ಬೇಕು, ಹಿಂತಿರುಗಿ ರಿಟರ್ನ್ ನೋಡ್ರೆ ಆ ಗಾಡಿ ಯಾವ್ದು ನಮ್ಮನ್ನ ಬಂದ್ ಗುಂತ ಅನ್ನೋದ ಗೊತ್ತಾಗಂಗಿಲ್ಲ. ಹೌದಲ್ಲ, ನಾವು ಮುಂದೆ ಹೋಗ್ತಾ ಇದ್ವಿ ಅಂದ್ರೆ ಆ ಗುರಿ ಮುಟ್ಟೋ ತಕ್ಕ ನಾವು ಮುಂದೆನೆ ಹೋಗೋರಾಗಿರ್ಬೇಕು, ಹೊರತಾಗಿ ಹಿಂದೆ ನೋಡೋರಾಗಿರ್ಬೇಕು. ಅದೆಲ್ಲ ದೇವರ ತೋರಿಸಿದ ಮಾರ್ಗದಲ್ಲಿ ನಾವು ಮುಂದೆ ಹೋಗೋರಾಗಿರ್ಬೇಕು. ಒಳ್ಳೆ ರೀತಿಯಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಆಗಿರಬೇಕು. ನಮ್ಮ ಪಾಪಗಳನ್ನ ಎಲ್ಲವನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಬಿಡೋರಾಗಿರಬೇಕು. ದೇವರು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಬಿಟ್ರು. ಯಾವುದಕ್ಕಾಗಿ ಬಿಟ್ರು? ತಾತನ ನಂಬುವಂತ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನ ಪಡೆಯಬೇಕೆಂಬುದಾಗಿ ದೇವರು ಏನ್ ಮಾಡ್ರು? ಯೇಸು ಕ್ರಿಸ್ತನನ್ನ ನಮಗೆ ಕೊಟ್ರು. ಯೇಸು ಕ್ರಿಸ್ತನು ತಂದೆ ಚಿತ್ತವನ್ನ ನೆರವೇರಿಸಿದ್ದಕ್ಕಾಗಿ ಈ ಲೋಕಕ್ಕೆ ಬಂದ್ರು. ನಾವು ಯಾವುದಕ್ಕಾಗಿ ಈ ಲೋಕಕ್ಕೆ, ನಮ್ಮನ್ನ ಯಾವುದಕ್ಕಾಗಿ ದೇವರ ಲೋಕಕ್ಕೆ ಸೃಷ್ಟಿ ಮಾಡ್ರು? ಹೌದಲ್ಲ, ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ನಮ್ಮನ್ನು ದೇವರು ಏನ್ ಮಾಡಿದ್ರು? ಸೃಷ್ಟಿ ಮಾಡ್ರು. ಆತನ ಯೇಸು ತಂದೆಯ ಚಿತ್ತವನ್ನ ನೆರವೇರಿಸಿದ. ನಾವು ನಮ್ಮ ತಂದೆಯ ಚಿತ್ತವನ್ನ ನಾವೇನ್ ಮಾಡ್ಬೇಕಂದ್ರೆ ನೆರವೇರಿಸುವವರಾಗಿರ್ಬೇಕು, ಸುವಾರ್ತೆನ ಸಾರುವವರಾಗಿರ್ಬೇಕು, ಪ್ರಾರ್ಥಿಸುವವರಾಗಿರ್ಬೇಕು, ದೀನರಿಗೆ ನಾವು ಏನ್ ಮಾಡ್ಬೇಕಂದ್ರೆ ಸಂತೋಷದ ಮಾತುಗಳನ್ನು ಹೇಳುವವರಾಗಿರಬೇಕು, ಸೆರೆಮನೆಯಲ್ಲಿದ್ದಂಥವರಿಗೆ ನಾವು ಸುವಾರ್ತೆಗಳನ್ನ ಸಾರಿಸುವವರಾಗಿರ್ಬೇಕು, ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನೇ ಮಾಡು ಎಂಬುದಾಗಿ ನಾವು ಹೇಳುವವರಾಗಿರ್ಬೇಕು. ನಾವು ಯಾವಾಗ ಆತನ ಸುವಾರ್ತೆಗಳನ್ನ ಸಾರ್ತೀವಲ್ಲ, ನಾವು ಯಾವಾಗ ಆತನ ಹಿಂದುಗಡೆ ಹೋಗ್ತೀವಲ್ಲ, ಅವಾಗ ದೇವ್ರು ನಮ್ಮನ್ನ ಏನ್ ಮಾಡ್ತಾನಂದ್ರೆ ಆಶೀರ್ವಾದ ಮಾಡುವವನಾಗಿದ್ದಾನೆ, ಮತ್ತೆ ನಮ್ಮನ್ನ ಆಶೀರ್ವಾದ ನಿಧಿಗಳಾಗಿ ಮತ್ತೆ ನಮ್ಮನ್ನ ಮಾರ್ಪಡಿಸುವವನಾಗಿದ್ದಾರೆ. ಪ್ರೇರೆ, ನಾವು ಯಾರಿಗೂ ಅಪಕಾರಗಳನ್ನ ನಾವು ಮಾಡದೇ ರೀತಿಯಾಗಿ ನಾವು ಉಪಕಾರಗಳನ್ನ ಅವರನ್ನ ಮಾಡೋರಾಗಿರ್ಬೇಕು. ಒಳ್ಳೆ ರೀತಿಯಾಗಿ ಅವರನ್ನ ಪ್ರೀತಿಸುವವರಾಗಿರ್ಬೇಕು. ನಾವು ಯಾವಾಗ ಅವರನ್ನ ಒಳ್ಳೆ ರೀತಿಯಾಗಿ ಪ್ರೀತಿಸ್ತವಲ್ಲ, ಯಾವಾಗ ನಮ್ಮ ವೈರಿಗಳ ಹಸಿದಾಗ ಅವ್ರಿಗೆ ಊಟವನ್ನ ಕೊಡ್ತವಲ್ಲ, ಅವಾಗ ದೇವ್ರು ನಮ್ಮನ್ನ ಏನ್ ಮಾಡ್ತಾನಂದ್ರ ಆಶೀರ್ವಾದ ಮಾಡುವವನಾಗಿ. ಅದೇ ಲೂಕ 5ನೇ ಅಧ್ಯಾಯ 31ನೇ ವಚನ ಓದ್ರಿ. ಕೊನೆಯದಾಗಿ 5ನೇ ಅಧ್ಯಾಯ 31ನೇ ವಚನ. ಕ್ಷೇಮದಿಂದಿರುವವನಿಗೆ ವೈದ್ಯರು ಬೇಕಾಗಿಲ್ಲ, ಕ್ಷೇಮದಿಂದಿರುವವನಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದಿಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದೆನು ಎಂದು ದೇವರು ಉತ್ತರ ಕೊಟ್ಟರು. ನೋಡಿ, ಕ್ಷೇಮದಿಂದ ಇದ್ದವನಿಗೆ ವೈದ್ಯರು ಬೇಕಾಗ್ತಾರೆ. ಈಗ ನಾನು ಆರೋಗ್ಯವಂತವಳಾಗಿದ್ದೆ, ನನ್ನ ಹೋಗಿ ಡಾಕ್ಟರ್ ಹತ್ರ ಬೈತಾರ ಅವ್ರ ಮೇಲೆ, ನೀನು ಆರೋಗ್ಯವಂತವಳಾಗಿದ್ದಿ, ನೀನ್ ಯಾವುದೇ ಕಾರಣಕ್ಕಾಗಿ ನೀನು ಹಾಸ್ಪಿಟಲ್ ಬಂದಿದ್ದಿ ಎಂಬುದಾಗಿ ಬೈತಾರೆ. ಅದಕ್ಕೆ ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀತಿವಂತರ ನಾನು ಕರೆಯುವುದಕ್ಕೆ ಬಂದಿಲ್ಲ, ಪಾಪಿಗಳನ್ನ ಹುಡುಕೊಂಡು ನಾನು ಏನ್ ಮಾಡಿದ್ದೀನಿ, ಈ ಲೋಕಕ್ಕೆ ಬಂದೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹೌದಲ್ಲ, ನಾವು ಕೂಡ ಏನ್ ಮಾಡೋಣ, ನಮ್ಮ ಪಾಪಗಳನ್ನ ಬಿಟ್ಟಾಕಿ ದೇವರಲ್ಲಿ ಮೊಣಕಾಲಗಳನ್ನ ಹೂಡಿ ನಾವು ಪರಿಶುದ್ಧರಾಗಿರೋಣ. ಯಾಕಂದ್ರೆ ನಮ್ಮ ದೇವರು ಏನಾಗಿದ್ರು? ಪರಿಶುದ್ಧರಾಗಿದ್ರು. ಆ ದೇವರ ಪರಿಶುದ್ಧವಾದ ಕಾರಣದಿಂದಲೇ ನಾವೇನಾಗೋಣ, ನಾವೆಲ್ಲರೂ ಪರಿಶುದ್ಧತೆಯನ್ನ ನಾವು ಹೊಂದಿಕೊಳ್ಳೋರಾಗಿರೋಣ. ವೈದ್ಯನಿಗೆ ಏನ್ ಬೇಕು? ಕ್ಷೇಮ ಇಲ್ಲದವನಿಗೆ ವೈದ್ಯನಿಗೆ ಬೇಕಾಗ್ತಾನೆ. ಅದಕ್ಕೆ ದೇವರು ಏನ್ ಹೇಳಿದಂದ್ರೆ, ನೀತಿವಂತರು ನನಗೆ ಬೇಡ, ಮತ್ತೆ ಪಾಪಿಗಳನ್ನ ಹುಡುಕೋದಕ್ಕಾಗಿ, ನನ್ನ ಪಾಪಿಗಳನ್ನ ಶುದ್ಧೀಕರಿಸುವುದಕ್ಕಾಗಿ ನಾನು ಏನ್ ಮಾಡಿದೀನಿ, ಈ ಲೋಕಕ್ಕೆ ಬಂದಿದ್ದೀನಿ ಎಂಬುದಾಗಿ ದೇವರ ಹೇಳ್ತಾ ಇದ್ದಾರೆ. ಹೌದಲ್ಲ, ನಮ್ಮ ದೇವರು ಎಷ್ಟು ಒಳ್ಳೆಯವನು, ನಮ್ಮ ಮೇಲೆ ಅಪಾರವಾದ ನಮ್ಮ ಪ್ರೀತಿಯನ್ನ ಇಟ್ಟಿದ್ದಾನೆ. ನಾವು ಯಾವ ರೀತಿಯಾಗಿ ದೇವರ ಮೇಲೆ ಪ್ರೀತಿ ಇಡುವವರಾಗಿರಬೇಕು? ಒಳ್ಳೆ ಮನಸ್ಸಿನಿಂದ ನಾವ್ ಏನ್ ಮಾಡ್ಬೇಕಂದ್ರೆ ಪ್ರೀತಿ ಇಡುವವರಾಗಿ. ದೇವರು ಬಂಗಾರ ಕೇಳ್ತಾ ಇದ್ದಾರ, ನಿಮ್ಮ ಹೃದಯವನ್ನ ಮಾತ್ರ ದೇವರು ಕೇಳ್ತಾ ಇದ್ದಾರೆ. ನಿಮ್ಮ ಹೃದಯವನ್ನ ನೀವು ದೇವರು ಒಪ್ಪಿಸಿಕೊಳ್ಳೋರಾಗಿರ್ಬೇಕು. ನಮ್ಮ ಹೃದಯದಲ್ಲಿ ಆತನಿಗೆ ಸ್ಥಳವನ್ನ ಕೊಡೋರಾಗಿರಬೇಕು. ನೋಡಿ, ಬೇರೆ ದೇವರ ಕಡೆ ಹೋದ್ರ ಹೇಳೋರಾಯ್ತು, ಆದ್ರೆ ನನ್ನ ದೇವರ ಕಡೆ ಬಂದ್ರೆ ನೀನೇನು ಮಾಡಬೇಡ, ನಿನ್ನ ಅದು ಒಳ್ಳೆಯದ. ಜನರು ಎಲ್ಲೇ ಬಿಟ್ಟಾಕಿ ಮತ್ತೆ ತಿರುಗಿ ನಮ್ಮ ದೇವರ ಕಡೆನೆ ಬಂದಿದ್ದಾರೆ. ನಾವೆಷ್ಟೋ ಏನ್ ಮಾಡೋದಂದ್ರೆ ನಮ್ಮ ದೇವರ
ಬನ್ನಿರಿ. ನಾವು ಈಗಿಂತಾನೆ ಆತನ ಬರ ಮಾಡಿಕೊಂಡ್ರೆ ದೇವರ ಹೃದಯದಲ್ಲಿ ಬಂದು ನಾವ್ ಏನ್ ಮಾಡ್ತಾನಂದ್ರ ಅಷ್ಟಗಳಾದ್ರೆ ಅದನ್ನ ಎದುರಿಸುವುದಕ್ಕೆ ಒಳ್ಳೆ ಶಕ್ತಿಯನ್ನ ದೇವರು ನಮ್ಗೆ ಕಳವಳ ಮಾಡಿಕೊಳ್ಳದೆ ನೀವೇನ್ ಮಾಡಿ ಏಕ ಮನಸ್ಸುಳ್ಳವರಾಗಿ ಆತನ ಒಬ್ಬನನ್ನೇ ನಾವು ಆರಾಧಿಸುವವರಾಗಿ ಆತನನ್ನ ಆಶೀರ್ವಾದ ಮಾಡುವವನಾಗಿದ್ದಾನೆ ಮತ್ತೆ ನಂಬಿಕೆ ಹುಟ್ಟಿಸುವ ಅದರ ಮೇಲೆ ಒಳ್ಳೆ ನಂಬಿಕೆ ಇಟ್ಟವರಾಗಿ ಮಾಡದೇ ರೀತಿ ಒಳ್ಳೆ ಹೋದ ದೇವರನ್ನ ಆಶೀರ್ವಾದ ಮಾಡ್ತಾನೆ. ಎಷ್ಟೇ ಆದ್ರೆ ಒಳ್ಳೆದನ್ನೇ ಶ್ರೇಷ್ಠವಾದದನ್ನೇ ನನಗೆ ಆಯ್ಕೆ ಮಾಡಿ ಕೊಡು ಜೀವಿಸುವವರಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕಣ್ಣುಗಳನ್ನ ಮುಚ್ಚಿಕೊಂಡು ಸ್ವರ್ಗೀಯಪ್ಪ ನಿಮ್ಮ ಪಶ್ಚಿದೊಳ ನಮಗೆ ಸ್ತೋತ್ರ ಉಂಟಾಗಲಿ ರಾಜನೇ. ಹೌದಪ್ಪ, ಸ್ತೋತ್ರ ಉಂಟಾಗಲಿ ಅಪ್ಪ. ಏನು ಇಲ್ಲದ ನಮ್ಮನ್ನ ದೇವರಿಗೆ ವಂದನೆಗಳು ಕರ್ತನಾದ ದೇವರೇ. ನಿನಗೆ ಸ್ತೋತ್ರ ದೇವರೇ. ಅಪ್ಪ ಇನ್ ಮುಂದೆ ರಾಜನೇ ಎಲ್ಲದರಿಂದ ನಮ್ಗೆ ಬಿಡುಗಡೆ ಕೊಡ್ರಿ ಕರ್ತನೆ. ಕಷ್ಟಗಳಿಂದ ನಮ್ಮನ್ನ ದೇವರೇ ಅಪ್ಪ ಇವತ್ತಿನ ದಿನ ಮನಸ್ಸನ್ನ ಕೀಳಾಗಿ ನೋಡು. ನಮ್ಮನ್ನ ಎಷ್ಟು ನಮ್ಮನ್ನ ಕೀಳಾಗಿ ನೋಡದೆ ಅಪ್ಪ ವೈರಿಗಳಿಗೆ ಊಟ ಕೊಡುವಂತೆ ನಮಗೆ ಬಲಪಡಿಸ್ರಿ ರಾಜ. ಎಲ್ಲರಿಗೂ ಕೊಡ್ರಿ ರಾಜ. ಅವ ಪ್ರತಿ ಒಬ್ಬೊಬ್ಬರು ಸಹಾಯ ಮಾಡ್ಬೇಕಾಗ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಪ್ಪ. ಈ ವಾಕ್ಯ ಭಾಗಗಳನ್ನು ಒಪ್ಪಿಸಿ ಕೊಡ್ತಾ ಅಪ್ಪ. ಇಕ್ಕಿಯಿಂದ ಕೇಳಿ ಇಕ್ಕಿಯಿಂದ ಬಿಡಲಾಗಂತೆ ಅದನ್ನ ವಾಕ್ಯವನ್ನ ಹೃದಯದಲ್ಲಿ ಇಟ್ಟುಕೊಂಡು ನಡೆಸಬೇಕಾಗಿ ಈ ಪ್ರಾರ್ಥನೆ ಒಪ್ಪಿಸಿ ಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಹಲ್ಲೆಲೂಯಾ. ಸಭಾಪಾಲಕರಿಗೂ ಗೊತ್ತಾ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸುತ್ತಾ ಮುಂದಿನ ಸಮಯ ನಮ್ಮದಲ್ಲಿರುವಂತ ಸಹೋದರ ವಾಕ್ಯ ಹೇಳಿದಂತ ಮಗಳನ್ನ ದೇವರು ಇನ್ನೂ ವಿಶೇಷವಾಗಿ ಆಶೀರ್ವದಿಸಲಿ. ಆ ಮಗಳು ಹೇಳಿದ ವಾಕ್ಯ ತಾತ್ಪರ್ಯ ಏನಂದ್ರೆ ನಿಮ್ಮತ್ತೆ ನಿಮ್ಮ ಪ್ರೀತಿಸುವವರಾಗಿರೋಣ, ಕಾಣಿಕೆ ಕಡೆಗೆ ಹೋಗಿರೋಣ. ಕಾಣಿಕೆ ಎತ್ತುವವರು ಸಹೋದರಿ ಪ್ರೀತಿಯವರು ಕಾಣಿಕೆ ವಿಶೇಷರಾಗವನ್ನು ನಮ್ಮ ಎಲ್ಲಾ ಸಹೋದರಿಯರು ಬಂದು ವಿಶೇಷರಾಗವನ್ನು ಹಾಡಿ ಕರ್ತನ ಮೌನ ಮೇಲೆ
ಆಶೀರ್ವದಿಸಿ. ಕೊನೆಯ ಪ್ರಾರ್ಥನೆ, ಕಾಣಿಕೆಯ ಪ್ರಾರ್ಥನೆ, ಕೊನೆಯ ಪ್ರಾರ್ಥನಾ ಅಂತ್ಯ ಆಶೀರ್ವಾದವನ್ನು ಸಭೆಯ ಸಭಾಪಾಲಕರು ನಡೆಸಿಕೊಡ್ತಾರೆ. ಸಮಯದ ನಾವು ಕುಳಿತಿರುವ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳುವ, ಕಾಣಿಕೆಗೋಸ್ಕರ ಪ್ರಾರ್ಥನೆ ಮಾಡುವ. ಎದ್ದು ನಿಂತುಕೊಂಡು ತೆರೆಗಳು ಬಾಗಿಸಿ ಕಣ್ಣು ಮುಚ್ಚದವರಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಈ ದಿವ್ಯವಾದ ಪ್ರೀತಿಗೆ ನಮರೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಉಂಟಾಗುವೇನು ಸಾಲದು. ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಸರ್ವಶಕ್ತನ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರ. ಈ ಯೌನ ಸ್ತ್ರೀಯರ ಆರಾಧನೆಯಲ್ಲಿ ಸ್ವಾಮಿ, ನಿನ್ನ ಮಕ್ಕಳು ಕರ್ತನಾದ ದೇವರೇ, ಲೀಡ್ ಮಾಡುವಂಥ ಮಗಳನ್ನ, ಹಾಡುವಂಥ ಮಕ್ಕಳನ್ನ, ಆರಾಧನೆ ಮಾಡುವಂಥ ಮಕ್ಕಳನ್ನ, ವೇದ ಭಾಗ ಓದಿದಂಥ ಮಕ್ಕಳನ್ನ, ಅಪ್ಪ ಕರ್ತನೆ ಕಾಣಿಕೆ ಇದ್ದಂಥ ಮಕ್ಕಳನ್ನ, ಕರ್ತನೆ ವಾಕ್ಯ ಹೇಳಿದ ಮಗಳನ್ನ, ಕಾಣಿಕೆ ಕೊಟ್ಟ ನಿನ್ನ ಮಕ್ಕಳನ್ನ, ಬಂದಂಥ ನಮ್ಮೆಲ್ಲರನ್ನ ಇದುವರೆಗೂ ನಡೆಸಿಕೊಂಡು ಬಂದದಕ್ಕಾಗಿ ಸ್ತೋತ್ರ. ಈ ಒಂದು ಆರಾಧನೆಯಲ್ಲಿ ಯಾರೆಲ್ಲ ಪಾಲು ತೆಗೆದುಕೊಂಡಿದ್ದಾರೋ ಕರ್ತನಾದ ದೇವರೇ, ಅವರೆಲ್ಲರೂ ನಿನ್ನ ಆಶೀರ್ವಾದ ಮಾಡಿ. ಅಪ್ಪ ಕರ್ತನೆ ವಾಕ್ಯ ಹೇಳುತ್ತದೆ ಸ್ವಾಮಿ ಕರ್ತನೆ, ಯವನಸ್ಥನೆಂದು ನಿನ್ನ ಅಸಡ್ಡೆಪಡಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ ಎಂಬುದಾಗಿ. ಯವನ ಪ್ರಾಯದಲ್ಲಿರುವಂಥ ಯವನಸ್ಥನು ಯವನ ಸ್ತ್ರೀಯರು ಸ್ವಾಮಿ. ಅಪ್ಪ ಕರ್ತನಾದ ದೇವರೇ, ನಮ್ಮನ್ನು ನಾವು ಶುದ್ಧಿ ಮಾಡಿಸಿಕೊಂಡು ಅಪ್ಪ ನಮ್ಮನ್ನು ನೋಡುವಂಥವ್ರಿಗೆ ನಡೆಯಿಂದ ನುಡಿಯಿಂದ ನಾವು ಸಾಕ್ಷಿಗಳಾಗಿರುವಂತೆ ಕೃಪೆ ಕೊಡು ಸ್ವಾಮಿ ಕರ್ತನೆ. ವೈರಿಗಳನ್ನು ಪ್ರೀತಿ ಮಾಡುವಂತೆ ಅಪ್ಪ, ಯಾರನ್ನ ದ್ವೇಷ ಮಾಡದ ಹಾಗೆ ನೀನು ಕಲಿಸಿಕೊಟ್ಟಂಥ ವಾಕ್ಯಗಳನ್ನು ಹಿಡಿದುಕೊಂಡು ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡಿಕೊಡ್ತೇನೆ. ಈ ಲೋಕದ ಅನೇಕ ಯವನಸ್ತ್ರೀಯರು ಕರ್ತನಾದ ದೇವರೇ, ಈ ಲೋಕದಲ್ಲಿ ಕರ್ತನೆ ಈಗಿನ ಕಾಲಘಟ್ಟದಲ್ಲಿ ಅನೇಕರು ಕರ್ತನಾದ ದೇವರೇ ಸಭೆಯಿಂದ ದೂರವಿದ್ದಾರೆ, ಪ್ರಾರ್ಥನೆಯಿಂದ ದೂರವಿದ್ದಾರೆ, ಒಳ್ಳೆಯ ಕಾರ್ಯಗಳಿಂದ ದೂರವಿದ್ದಾರೆ. ಈಗೋ ಈ ಸಭೆಯವರು ಸ್ವಾಮಿ ನಿನ್ನ ಆಲಯದಲ್ಲಿ ನಿನ್ನ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಈ ರೀತಿಯಾಗಿ ಬೆಳೆಯುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ. ಇವರು ಇನ್ನೂ ಹೆಚ್ಚಾಗಿ ಬೆಳೆದು ಸ್ವಾಮಿ ಫಲ ಕೊಡುವ ಕೊಂಬೆಗಳಾಗಿ ಮರಗಳಾಗಿ ಈ ಊರಿನಲ್ಲಿ ಈ ಸಭೆಯಲ್ಲಿ ಮಾದರಿಯ ಮಕ್ಕಳಾಗಿ ನಿಂತುಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ಕರ್ತನಾದ ದೇವರೇ, ಈ ಸಭೆಯ ಯವನಸ್ತ್ರೀಯರು, ಈ ಸಭೆಯ ಮಕ್ಕಳು ಅನೇಕ ಸಭೆಗಳಿಗೆ ಅನೇಕ ಊರುಗಳಿಗೆ ಮಾದರಿಯ ಮಕ್ಕಳಾಗಿ ಜೀವಿಸಲಿ, ಅದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಕರ್ತನೆ, ಇವರು ನಿನಗಾಗಿ ಬದುಕುವಂತೆಯೂ ಬಾಳುವಂತೆಯೂ ಆಶೀರ್ವಾದ ಮಾಡು. ಕಾಣಿಕೆಗಾಗಿ ಪ್ರಾರ್ಥಿಸುತ್ತೇನೆ, ಕಾಣಿಕೆಯನ್ನು ಆಶೀರ್ವದಿಸು, ಕೊಟ್ಟ ಎಲ್ಲ ಕರೆಗಳನ್ನು ಬಲಪಡಿಸು. ಅಪ್ಪ ಕರ್ತನೆ, 1ಕ್ಕೆ 10ರಷ್ಟು, 10ಕ್ಕೆ 100ರಷ್ಟು, 100ಕ್ಕೆ 1000ರಷ್ಟು, ಹೀಗೆ ಕರ್ತನಾದರೆ ಅವರಿಗೆ ಪ್ರತಿಫಲವನ್ನು ಅನುಗ್ರಹಿಸು ಅಂತ ಬೇಡಿಕೊಳ್ಳುತ್ತೇವೆ. ಯಾರ ಕೈಯಿಂದ ಕೊಡ್ಲಿಕ್ಕೆ ಆಗಲಿಲ್ಲವೋ ಅವರ ಕೈಯನ್ನು ಬಲಪಡಿಸು, ನಿನ್ನ ಕೃಪೆಯಿಂದ ತುಂಬಿಸು. ಮುಂದಿನ ದಿನಗಳಲ್ಲಿ ಅಪ್ಪ ಕರ್ತನಾದ ದೇವರೇ, ನಿನ್ನ ಸೇವೆಗಾಗಿ ಕೊಡುವುದಕ್ಕೆ ಬಲಪಡಿಸು. ಅವರಿಗೂ ತಿರುಗಿ ಪರಲೋಕದ ದ್ವಾರವನ್ನು ತೆರೆದು ಕೊಡುವುದಾಗಿ ಬೇಡಿಕೊಳ್ಳುತ್ತೇವೆ. ಆರಾಧನೆಯನ್ನು ನಡೆಸುತ್ತೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. ಇನ್ನೂ ಅವರನ್ನ ನಿನ್ನ ಸೇವೆಯಲ್ಲಿ ಉಪಯೋಗಿಸಬೇಕು. ಬಂದ ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ಅವರ ಸಮಾಧಾನದೊಂದಿಗೆ ನಂಬಿಕೆಯೊಂದಿಗೆ ಅಪ್ಪ ಕರ್ತನೆ ನಿನ್ನ ವಾಕ್ಯದೊಂದಿಗೆ ಹಿಂತಿರುಗಿ ಆಶೀರ್ವಾದ ಮನೆಗೆ ಹೋಗುವಂತೆ ಸಹಾಯ ಮಾಡು. ನಿನ್ನ ಕೃಪೆ ನನ್ನ ಮಕ್ಕಳ ಮೇಲೆ ಈ ಸಭೆಯನ್ನ, ಇಲ್ಲಿರುವಂತಹ ಎಲ್ಲ ನಿನ್ನ ಭಕ್ತರನ್ನು, ನಿನ್ನ ಮಕ್ಕಳನ್ನ, ಅವರ ಕುಟುಂಬ ಕೆಲಸ ಕಾರ್ಯ ಹೊಲಗಲ್ಲಿ ಜನಕರನ್ನು ಆಶೀರ್ವದಿಸು. ಈ ದಿನ ಇಲ್ಲಿವರೆಗೆ ಕಾಪಾಡಿದೆ, ಮುಂದಿನ ಎಲ್ಲ ಸಮಯವನ್ನು ಕಾಯ್ದು ಕಾಪಾಡು. ಹೀಗೆ ಕರ್ತನಿನ ವಾಕ್ಯ ಪ್ರಾರ್ಥನೆ ಆರಾಧನೆಯಲ್ಲಿ ಇವರನ್ನ ನಡೆಸು. ಮುಂದಿನ ದಿನಗಳಲ್ಲಿ ಯವನಸ್ಥರ ಆರಾಧನೆಗಳಿಗಾಗಿ, ಮಹಿಳೆಯರ ಆರಾಧನೆಗಳಿಗಾಗಿ, ಸುಗ್ಗಿ ಹಬ್ಬಕ್ಕಾಗಿ, ಹೀಗೆ ಒಂದೊಂದು ಆರಾಧನೆಗಳಿಗೆ ಕೃಪೆಯನ್ನು ಆಶೀರ್ವಾದ ಬರಲಿ. ಎಲ್ಲ ಆರಾಧನೆಗಳೊಟ್ಟಿಗೆ ನಮ್ಮ ಸಹಾಯಕನು ನಾಯಕನೇನಾಗಿ ನಡೆಸು. ಇಲ್ಲಿ ಕುಳಿತುಕೊಂಡು ನಿಂತುಕೊಂಡು ಬೇಡುವಂಥ ಎಲ್ಲ ಮಕ್ಕಳಿಗೆ ಇಷ್ಟಾರ್ಥ ನೆರವೇರಿಸು. ಪ್ರಾರ್ಥನೆ ಕೇಳು, ಅವರನ್ನು ಉದ್ಧಾರ ಮಾಡು, ಆಶೀರ್ವಾದ ಮಾಡು. ಮುಂದಿನ ದಿನಗಳಲ್ಲಿ ಆಲಯದಲ್ಲಿ ನಿಂತುಕೊಂಡು ಅನೇಕ ಜನರಿಗೆ ಸಾಕ್ಷಿಗಳಾಗಿ ಸಾಕ್ಷಿ ಹೇಳುತ್ತಾ ನಿನ್ನ ಕೊಂಡಾಡುವಂತೆ ಕೃಪೆ ಕೊಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ದೇವ ಮನಸ್ಸನ್ನ ಬೇಡ ಹೊಂದಿದ್ದೇವೆ ಪರಲೋಕದ ಸ್ವರ್ಗೀಯ ತಂದೆ, ಆಮೆನ್. ಈ ಸಮಯದಲ್ಲಿ ನಿಂತುಕೊಂಡಿರುವಾಗ ನಾವು ಕರ್ತನಂತ ಆಶೀರ್ವಾದ ಹೊಂದಿಕೊಳ್ಳುವ ಅದಕ್ಕೆ ಪೂರ್ವ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸೇವೆಯಿಂದ ನನ್ನ ಮನವೇ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಹವಾಸ ಈಗಲೂ ಯಾವಾಗಲೂ ಎಂದೆಂದಿಗೂ ಈ ಸಭೆಯೊಂದಿಗೂ ಇಲ್ಲಿ ತಲೆಯುವಂತ ಎಲ್ಲ ನನ್ನ ಮಕ್ಕಳೊಂದಿಗೂ
ಇವರ ಕುಟುಂಬ ಕೆಲಸ ಕಾರ್ಯಗಳೊಂದಿಗೂ ಯವನಸ್ಥರನ ಆರಾಧನೆಯಲ್ಲಿ ಬಂದ ಎಲ್ಲಾ ನನ್ನ ಮಕ್ಕಳೊಂದಿಗೂ ನಿನ್ನ ಎರಡನೇ ಬರೋದೊಂದಿಗೂ ನಿತ್ಯ ನಿರಂತರವಾಗಿರಲಿ ತಂದೆ. ಆಮೆನ್ ಆಮೆನ್.